ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಕ್ ವಿತ್ ವಿಭಾಗ್ಲವ್. ಫ್ರೆಂಡ್ಸ್, ನಾನು ಈರುಳ್ಳಿ ಮೆಂತೆ ಸೊಪ್ಪಿನ ಕೇರಳ ಸ್ಟೈಲಲ್ಲಿ ನಾನು ಪರೋಟ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬ ಸಾಫ್ಟಾಗಿ ಬಂದಿರುತ್ತೆ. ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ ಇದು. ಮೆಂತೆ ಪಲ್ಯ ಅಂದ ತಕ್ಷಣ ಎಲ್ಲರೂ ಒಂದೇ ಥರ ಮಾಡಿ ಬೇಜಾರಾಗಿದ್ದರೆ ಈ ಥರ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಇದು. ನಾನು ಒಂದು ಕಟ್ನಷ್ಟು ಮೆಂತೆ ಪಲ್ಯ ತೆಗೆದುಕೊಳ್ತಾ ಇದ್ದೀನಿ, ಅಂದರೆ 250 ಗ್ರಾಮ್ ಅಷ್ಟು ಫ್ರೆಂಡ್ಸ್. ಇದು ಮುಂಚೆನೇ ತೊಳೆದು ಇಟ್ಟಿದ್ದೆ ಫ್ರೆಂಡ್ಸ್. ಅದರಲ್ಲಿ ನೀರಿನ ಅಂಶ ಏನೂ ಇರಬಾರ್ದು, ಸಣ್ಣಗೆ ಕಟ್ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈರುಳ್ಳಿ 2 ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ದೊಡ್ಡ ಸೈಜಲ್ಲಿರೋದು, ಇದು ಉದ್ದಗೆ ಕಟ್ ಮಾಡಿರೋದು, ಸಣ್ಣಗೆ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಮತ್ತು ಇದು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಇದು ಹೋಮ್ ಮೇಡ್ ಮನೇಲಿ ಮಾಡಿರುವಂಥದ್ದು. 1 ಸ್ಪೂನ್ ಹಾಕಿದ್ದೀನಿ. ಇದು ದಾಲ್ಚಿನ್ನಿ ಪೌಡ್ರು ಒಂದು ಸ್ವಲ್ಪ ಹಾಕಿದ್ದೀನಿ, ಅಂದರೆ ಒಂದು ಚಿಟಿಕೆ ಅಷ್ಟು. ಹಿಂಗೆ ಹಾಕ್ತಾಯಿದ್ದೀನಿ, ಇದನ್ನು ಒಂದು ಚಿಟಿಕೆ ಅಷ್ಟು ಹಾಕಿ. ಖಾರ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ನೀವು ಖಾರ ಜಾಸ್ತಿ ಊಟ ಮಾಡಿದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಕಡಿಮೆ ಹಾಕಿ. ನಾನು 1 ಸ್ಪೂನ್ ಹಾಕಿದ್ದೀನಿ. ಮತ್ತು ಇದು ಅಜ್ವಾನ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು. ಮತ್ತು ಅರಿಶಿಣದ ಪೌಡ್ರ್ ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಎಣ್ಣೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, 1 ಸ್ಪೂನಷ್ಟು. ಇದೆಲ್ಲವೂ ಮಿಕ್ಸ್ ಮಾಡ್ಕೊಳ್ಳೋಣ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದರಲ್ಲಿ ಏನು ಹಾಕಿದ್ದೀವಿಲ್ಲ, ಖಾರ, ಉಪ್ಪು ಮತ್ತು ಮಸಾಲೆ ಎಲ್ಲ ಏನು ಹಾಕಿದ್ವಿ ಅದೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಆ ಥರ. ಮತ್ತು ಒಂದು ನೆನಪಿರಲಿ ಫ್ರೆಂಡ್ಸ್, ಮೆಂತ್ಯ ಪಲ್ಯ ಮಾತ್ರ ಹಸಿ ಇರಬಾರ್ದು ಫ್ರೆಂಡ್ಸ್. ಹಿಂದಿನ ದಿನಾನೇ ತೊಳೆದು ನೀರಲ್ಲಿ ಚೆನ್ನಾಗಿ ತೊಳೆದು ಇಟ್ಟುಬಿಡಿ. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿರಬೇಕು. ಇವಾಗ ನಾನು ಗೋಧಿ ಹಿಟ್ಟನ್ನು ತೆಗೆದುಕೊಳ್ತಾ ಇದ್ದೀನಿ, 2 ಬೌಲಷ್ಟು. ಇದರಲ್ಲಿ ಒಂದು 6 ಪರೋಟ ಆಗುತ್ತೆ ಫ್ರೆಂಡ್ಸ್. ನಾನು ಮಾಡ್ತಾ ಇರೋರ ಅಳತೆಯಲ್ಲಿ ಒಂದು 6 ಪರೋಟ ಆಗುತ್ತೆ. ಉಪ್ಪು ಹಾಕ್ತಾಯಿದ್ದೀನಿ, ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕು. ನಾನು ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ಹಿಟ್ಟಿಗೆ. ಇದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಹಿಟ್ಟು ಕೈಗೆ ಅಂಟ್ಕೋಬಾರ್ದು ಅಂತ. ನೀರು ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ಜಾಸ್ತಿ ಒಂದೇ ಸಲ ಹಾಕ್ಕೊಳಕ್ಕೆ ಹೋಗಬೇಡಿ, ಹಿಟ್ಟು ತಿಳಿಯಾಗಿ ಬಂದುಬಿಡುತ್ತೆ. ಇದು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ ಫ್ರೆಂಡ್ಸ್. ತಿಳಿಯಾಗಿ ಬರಬಾರ್ದು, ಮತ್ತು ಜಾಸ್ತಿ ಗಟ್ಟಿ ಕೂಡ ಆಗಬಾರ್ದು. ಚಪಾತಿ ಏನು ಮಾಡ್ತಿರಲ್ಲ ಆ ಹದಕ್ಕೆ ಕಲಿಸ್ಕೊಳ್ಳಿ. ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಕೈಗೆ, ಹಿಟ್ಟು ಚೆನ್ನಾಗಿ ಬರಲಿ ಅಂತ, ಅಂಟ್ಕೋಬಾರ್ದು ಅಂತ. ಮತ್ತೆ ಸ್ವಲ್ಪ ಮಿದ್ಕೊಳ್ಳೋಣ ಫ್ರೆಂಡ್ಸ್. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದರೆ ಏನು ಗೊತ್ತಾಗೋದಿಲ್ಲ. ನೋಡಿ ಫ್ರೆಂಡ್ಸ್, ಇದಾಗಿದೆ. ಇವಾಗ ಒಂದು 10 ನಿಮಿಷದಷ್ಟು ಮುಚ್ಚಿಟ್ಬಿಡೋಣ. 10 ನಿಮಿಷಕ್ಕಿಂತ ಜಾಸ್ತಿ ಇಟ್ಟರು ಏನು ತೊಂದರೆ ಇಲ್ಲ, ಅದಕ್ಕಿಂತ ಜಾಸ್ತಿ ಇಡಬೇಡಿ. ಒಂದು 10ರಿಂದ ಒಂದು 15-20 ನಿಮಿಷ ಇಡ್ಬೋದು. ಅದಕ್ಕಿಂತ ಜಾಸ್ತಿ ಇಟ್ಟರೆ ಚಪಾತಿ ಚೆನ್ನಾಗಿ ಬರೋದಿಲ್ಲ. ನೋಡಿ ಫ್ರೆಂಡ್ಸ್, ಇದಾಗಿದೆ. ನಾವು ಚಪಾತಿ ಏನು ಮಾಡ್ತೀವಲ್ಲ ಫ್ರೆಂಡ್ಸ್, ಆ ಅಳತೆಯಲ್ಲಿ ತೆಗೆದುಕೊಳ್ಳಿ. ನೋಡಿ, ನಾನೊಂದು ದೊಡ್ಡ ಸೈಜಲ್ಲಿ ಲೆಮನ್ ಸೈಜಲ್ಲಿ ತೆಗೆದುಕೊಂಡಿದ್ದೀನಿ. ಇದು ಹಿಟ್ಟಲ್ಲಿ ಅದ್ಬಿಟ್ಟು ಲಟ್ಟಿಸ್ಕೊಳ್ಳೋಣ. ಅಂದರೆ ಇದು ಚಪಾತಿನೇ ನಾವು ಲಟ್ಟಿಸ್ಕೊಳ್ಳೋದು, ಮತ್ತೆ ಎಣ್ಣೆ ಏನು ಹಾಕೋದಿಲ್ಲ, ಹಾಗೇ ಲಟ್ಟಿಸ್ಕೊಳ್ಳೋದು. ಇದು ಫೋಲ್ಡಿಂಗ್ ಮಾಡೋದಿಲ್ಲ ಫ್ರೆಂಡ್ಸ್, ಹಾಗೇ ಮಾಡೋದು. ತುಂಬ ತೆಳುವಾಗಿ ಲಟ್ಟಿಸ್ಬೇಡಿ, ಮತ್ತು ದಪ್ಪಾಗಿ ಕೂಡ ಲಟ್ಟಿಸ್ಬೇಡಿ. ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಮಾಡ್ಕೊಳ್ಳಿ. ನಾನು ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಕರೆಕ್ಟಾಗಿ ಬಂದಿದೆ. ಇವಾಗ 1 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಇದ್ರ ಮೇಲೆ. ಇದೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ, ಅಂದರೆ ಎಲ್ಲ ಕಡೆಗೂ ಹಚ್ಚಿಬಿಡೋಣ ಇದು ಹಾಕಿರೋ ಎಣ್ಣೆನ. ನಾವೇನು ಮಸಾಲ ರೆಡಿ ಮಾಡಿಟ್ಟಿದ್ದೀವಲ್ಲ ಇದರಲ್ಲಿ ಹಾಕೋದಕ್ಕೆ ಅಂತ, ಮೆಂತ್ಯ ಪಲ್ಯ ಮತ್ತು ಈರುಳ್ಳಿ ಸೊಪ್ಪಿನ ಮಸಾಲ, ಇದನ್ನು ಇದ್ರ ಮೇಲೆ ಎಲ್ಲ ಕಡೆಗೂ ಹಾಕ್ಕೊಳ್ಳೋಣ. ಹಾಕ್ಕೊಂಡು ರೋಲಿಂಗ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದು ರೋಲ್ ಮಾಡ್ಕೋಬೇಕು, ಅಂದರೆ ಸುತ್ಕೋಬೇಕು ಫ್ರೆಂಡ್ಸ್. ಇದು ನಿಧಾನಕ್ಕೆ ಮಾಡ್ಕೊಳ್ಳಿ, ಅದರಲ್ಲಿ ಇರೋದೆಲ್ಲ ವೆಜಿಟೇಬಲ್ ಇರುತ್ತಲ್ಲ, ಅದಕ್ಕೋಸ್ಕರ ನಿಧಾನವಾಗಿ ಮಾಡ್ಕೊಳ್ಳಿ. ಇದು ಕೇರಳ ಸ್ಟೈಲಲ್ಲಿ ಮಾಡ್ತಾ ಇರೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಪದರಾಗಿ ಬರುತ್ತೆ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿರುತ್ತೆ ಊಟ ಮಾಡೋದಕ್ಕೆ. ಇವಾಗ ನೋಡಿ ನಾನು ಯಾವ ಥರ ಮಾಡಿದ್ದೀನೋ ಅದೇ ಥರ, ಬಟ್ ನಿಧಾನಕ್ಕಾಗಿ ಲಟ್ಟಿಸ್ಕೊಳ್ಳಿ ಫ್ರೆಂಡ್ಸ್. ನಾವು ಒಳಗಡೆ ಎಲ್ಲ ವೆಜಿಟೇಬಲ್ ಹಾಕಿದ್ವಿಲ್ಲ, ಅದಕ್ಕೋಸ್ಕರ ನಿಧಾನಕ್ಕೆ ಲಟ್ಟಿಸ್ಕೋಬೇಕು ಇದನ್ನು ಫ್ರೆಂಡ್ಸ್. ಇದು ಜಾಸ್ತಿ ಏನೋ ತೆಳುವಾಗಿ ಬರೋದಿಲ್ಲ, ಜಾಸ್ತಿ ದಪ್ಪ ಕೂಡ ಬರೋದಿಲ್ಲ, ಒಂದು ಹದಕ್ಕೆ ಬಂದಿರುತ್ತೆ. ಬಟ್ ಚಪಾತಿ ಮಾತ್ರ ತೆಳುವಾಗಿ ಮಾಡಿಕೊಂಡ್ರೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನಾನು ತೋರಿಸಿದ್ದೀನಲ್ಲ ಆ ಸೈಜಲ್ಲೇ ಮಾಡ್ಕೊ ಫ್ರೆಂಡ್ಸ್. ಇದಾಗಿದೆ. ನಾವು ಕಾದ ಹಂಚಲ್ಲೇ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ನೋಡಿ ಇವಾಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಕಾದ ಹಂಚಲ್ಲೇ ಹಾಕಿ, ಮತ್ತು ನಾನು ಇವಾಗ 1 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ, ಸೈಡೆಲ್ಲ ಚೆನ್ನಾಗಿ ಬೆಂದ್ಕೋಬೇಕು ಅಂತ.
ಈ ಥರ ಎಣ್ಣೆ ಹಾಕೋದ್ರಿಂದ ಹೊರಗಡೆ ಏನು ಲೇಯರ್ ಇರುತ್ತಲ್ಲ ಅದೆಲ್ಲ ಗೋಲ್ಡನ್ ಕಲರ್ ಬರುತ್ತೆ ಮತ್ತು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್. ಊಟ ಮಾಡಬೇಕಾದ್ರೆ ಬಾಯಲ್ಲಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಈ ಥರ ಮಾಡ್ತಾ ಇರೋದು. ಸ್ವಲ್ಪ ಒತ್ತೋದ್ರಿಂದ ಕೆಳಗಡೆ ಏನಾದರೂ ಹಸಿಯಾಗಿ ಉಳಿದಿದ್ರೆ ಎಲ್ಲ ಕಡೆಗೂ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್. ಮತ್ತು ಒಂದು ಸ್ಪೂನಷ್ಟು ನಾವು ಆಯಿಲ್ ಹಾಕ್ಕೊಳ್ಳೋಣ ಸೈಡಿಗೆ. ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೈಡಿಗೆಲ್ಲ ಗೋಲ್ಡನ್ ಕಲರ್ ಬಂದಿದೆ. ಸಿಮ್ಮಲ್ಲೇ ಇಟ್ಟು ಮಾಡ್ಕೊಳ್ಳಿ, ಹೈ ಫ್ಲೇಮ್ ಇಡಬೇಡಿ ಫ್ರೆಂಡ್ಸ್, ಹೊತ್ತು ಹೋಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಬಿಟ್ಟಿರೋ ಎಲ್ಲ ವಿಡಿಯೋಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಮ್ಮ ಮಕ್ಕಳು ಏನಾದರೂ ಒಂದೇ ಥರ ಊಟ ಮಾಡಲಿಕ್ಕೆ ಬೇಜಾರಾಗಿದೆ ಅಂದರೆ ಈ ಥರ ಮಾಡಿಕೊಡಿ ಫ್ರೆಂಡ್ಸ್. ಇದಕ್ಕೆ ಅಂತ ಒಂದು ಚಟ್ನಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಮೊಸರು ಚಟ್ನಿ ಇದು ಕೂಡ ಮೆಂತ್ಯ ಪಲ್ಯಲ್ಲೇ ಮಾಡ್ತಾ ಇರೋದು. ಒಂದಿಷ್ಟು ಎಣ್ಣೆ ಹಾಕಿದ್ದೀನಿ, ಒಂದು ಸ್ಪೂನಷ್ಟು. ಒಂದು ಅರ್ಧ ಸ್ಪೂನಷ್ಟು ನಾನು ಉದ್ದಿನಬೇಳೆ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಇದೆಲ್ಲ ಎಣ್ಣೆ ಕಾದ್ಮೇಲೆ ಹಾಕ್ಕೊಳ್ಳಿ. ನಾನು ಕಟ್ ಮಾಡಿರೋಂಥ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಇಷ್ಟ ಇದ್ದರೆ ಹಾಕಿ, ಇಲ್ಲದೇ ಇದ್ದರೆ ನೀವು ಸ್ಕಿಪ್ ಮಾಡ್ಬೋದು. ಬಟ್ ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ನಾನು ಹಾಕ್ತಾಯಿರೋದು. ಇದೆಲ್ಲ ಸ್ವಲ್ಪ ಹುರ್ಕೊಳ್ಳೋಣ. ಮತ್ತು ನಾನು ಕಟ್ ಮಾಡಿರುವಂಥ ಮೆಂತ್ಯ ಪಲ್ಯ ಹಾಕ್ತಾಯಿದ್ದೀನಿ. ಒಂದು ಹಿಡಿಯಷ್ಟು ಅಂದರೆ ಒಂದು ಬೌಲಷ್ಟು ಹಾಕ್ತಾಯಿದ್ದೀನಿ. ಇದರ ಕಾಂಬಿನೇಷನ್ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಮೆಂತ್ಯ ಪಲ್ಯ ಚಟ್ನಿ ಮಾಡ್ತಾಯಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಪೌಡ್ರು, ಒಂದು 4 ಮೆಣಸಿನ್ಕಾಯಿ ಹಾಕಿದ್ದೀನಿ ಕಟ್ ಮಾಡಿರೋಂಥ. ಮೆಣಸಿನ್ಕಾಯಿ ಮಾತ್ರ ನಿಮಗೆ ಪೇಸ್ಟ್ ಬೇಕಿದ್ರೂ ಹಾಕ್ಬೋದು ಫ್ರೆಂಡ್ಸ್. ಬೇಡ ಖಾರ ಅಂದರೆ ಮೆಣಸಿನ್ಕಾಯಿ ದೊಡ್ಡದಾಗಿರೋಂಥ ಮಧ್ಯದಲ್ಲಿ ಕಟ್ ಮಾಡಿ ಹಾಕಿಬಿಡಿ, ಚಿಕ್ಕ ಮಕ್ಕಳೆಲ್ಲ ಊಟ ಮಾಡ್ತಾರೆ ಅಂದರೆ. ಒಂದು ಸ್ಪೂನಷ್ಟು ನಾನು ಉಪ್ಪು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್, ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು. ಇವಾಗ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ. ಇದಕ್ಕೆ 2 ಸ್ಪೂನಷ್ಟು ನಾನು ಪುಟಾಣಿ ಪೌಡ್ರ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದನ್ನು ನಾನು ಮುಂಚೆನೇ ಮಾಡಿಟ್ಟಿದ್ದೆ ಈ ಪೌಡ್ರು. ಇದು ಸಕ್ಕರೆ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಮೊಸರು ಹುಳಿ ಇರುತ್ತಲ್ಲ, ಅದಕ್ಕೆ ನಾನು ಸ್ವೀಟಾಗಿ ಹಾಕೋದ್ರಿಂದ ಅದು ಸ್ವಲ್ಪ ಹುಳಿ ಹೋಗುತ್ತೆ ಅಂತ. ಈಗ ನಾನು ಮೊಸರಿನಲ್ಲಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಇದು ಗಟ್ಟಿ ಮೊಸರು, ಹುಳಿ ಮೊಸರು ಇರಬಾರ್ದು ಫ್ರೆಂಡ್ಸ್. ಇದಕ್ಕೆ ಸ್ವೀಟ್ ಮೊಸರು ಇದ್ದರೆ ಚೆನ್ನಾಗಿರೋದು. ಇದೆಲ್ಲವೂ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ವಿಡಿಯೋನ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಬಿಟ್ಟಿರೋ ಎಲ್ಲ ವಿಡಿಯೋಗಳನ್ನು ನೋಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.